ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ಇವತ್ತು ಶುಕ್ರವಾರ ಲೇಟ್ ಆಗೋಯ್ತು ಸ್ವಲ್ಪ ವ್ಲಾಗ್ ಸ್ಟಾರ್ಟ್ ಮಾಡೋದು. ಯಾಕೆಂದರೆ ಗೊತ್ತಲ್ವ ನಿಮಗೆ, ಹೆಣ್ಮಕ್ಳಿಗೆ ಪೂಜೆ, ಅಡುಗೆ, ಕೆಲಸ ಎಲ್ಲ ಹೇಗಿರುತ್ತಂತ. ಸೊ ನಾನು ಕೂಡ ಇವತ್ತೆಲ್ಲ ಕೆಲಸ ಮುಗಿಸಿ, ಅಡುಗೆ ಎಲ್ಲ ಕ್ಲೀನಿಂಗು, ಅಡುಗೆ ಎಲ್ಲ ಮುಗಿಸಿ, ಮಗಳನ್ನ ಸ್ಕೂಲಿಗೆ ಕಳಿಸಿ ಇವಾಗ ನಿಮ್ಮ ಮುಂದೆ ಬಂದಿದ್ದೀನಿ. ನಾನು ಇವಾಗ ಪೂಜೆಗೆ ಸಿದ್ಧ ಮಾಡ್ಕೋತಾ ಇದ್ದೀನಿ ಎಲ್ಲರೂ. ಆಮೇಲೆ ನಾನು ಶ್ರಾವಣದಲ್ಲಿ ಬರೀ ವರಮಹಾಲಕ್ಷ್ಮಿ ಹಬ್ಬದ ದಿನ ಮಾತ್ರ ಪೂಜೆ ಮಾಡಲ್ಲ. ಶ್ರಾವಣದಲ್ಲಿ 4 ಶುಕ್ರವಾರ ಬರುತ್ತಲ್ವ, 4 ಶುಕ್ರವಾರನೂ ಕೂಡ ಪೂಜೆ ಮಾಡ್ತೀನಿ. ನೋಡಿ, ಸುಮ್ಮನೆ ಬಿಂದಿಗೆ ಕೂಡಿಸಿ, ಜಾಸ್ತಿ ಗ್ರ್ಯಾಂಡ್ ಅಂತೇನಿಲ್ಲ, ಜಸ್ಟ್ ಬಿಂದಿಗೆ ಕೂಡಿಸಿ ಒಂದು ಹೊಸ, ಅವತ್ತೇ ಹೇಳಿದ್ದಲ್ಲ ಮೀಶೋಲಿ ಒಂದು ಸ್ಯಾರಿ ತರಿಸಿದ್ದೀನಿ ಅಂಥೇಳಿ, ಆ ಸ್ಯಾರಿನ ಉಡಿಸಿ ಅಲಂಕಾರ, ಹೂವಿಂದ ಅಲಂಕಾರ ಮಾಡಿ ಈ ರೀತಿ ಕಾಣಿಸ್ತಿದ್ದಾಳೆ ನಮ್ಮ ಮನೆ ದೇವಿ. ಪೂಜೆ ಸಿಂಪಲ್ಲಾಗಿ ಪೂಜೆ ಮುಗಿಸ್ಕೊಂಡು ಆರತಿನೆಲ್ಲ ಮಾಡಿ, ಆಮೇಲೆ ನನ್ನ ಪ್ರೀತಿಯ ಅಂಬಾರಿಗೂ ಸ್ವಲ್ಪ ಪೂಜೆ ಮಾಡಿದೆ. ಪೂಜೆ ಅಂದರೆ ಹಂಗೆಲ್ಲ ಸುಮ್ಮನೆ ಜಸ್ಟ್ ಗಂಧ ಹಚ್ಬಿಟ್ಟು ಕರ್ಪೂರ ಬೆಳಗ್ತೀನಿ ಅಷ್ಟೇ, ಜಾಸ್ತಿ ಏನು ಮಾಡೋಕ್ಕೆ ಹೋಗೋದಿಲ್ಲ. ಆಮೇಲೆ ನಮ್ಮ ಮನೆಯವರು ಕೂಡ ಸ್ವಲ್ಪ ಆರತಿ ಮಾಡಿದರು, ಅವರು ಕೂಡ. ಯಾಕಂದರೆ ನಮ್ಮ ಅಂಬಾರಿಗೆ ಸಾರಥಿ ಅವರೇ ಅಲ್ವಾ. ಸೊ ಅವರು ಕೂಡ ಆರತಿ ಮಾಡಿಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಪ್ರಸಾದ ಎಲ್ಲ ತಿಂದು ಸ್ವೀಕರಿಸಿ, ಆಮೇಲೆ ನಾನು ಹೋಗ್ತಾಯಿದ್ದೀನಿ ನಮ್ಮ ತವರೂರಿಗೆ. ನೋಡಿ, ನಮ್ಮ ಮನೆಯವರು ನನ್ನ ಅಲ್ಲಿವರೆಗೂ ಬಿಡೋಕ್ಕೆ ಬರ್ತಾಯಿದ್ದಾರೆ. ನಾನು, ನಿಮಗೆ ಗೊತ್ತಲ್ವಾ, ನೋಡಿ ಖುಷಿಯಾಗಿದೆ. ಅವ್ರು ಅಂತಿದ್ದಾರೆ, ನೋಡು ತವರೂರಿಗೆ ಹೋಗ್ತಾಯಿದ್ದೆ ಎಷ್ಟು ಖುಷಿಯಾಗಿದೆ ಅಂಥೇಳಿ. ನಿಜ ಅಲ್ವಾ ಫ್ರೆಂಡ್ಸ್, ತವರೂರಿಗೆ ಹೋಗಬೇಕು ಅಂದರೆ ಯಾವ ಹೆಣ್ಮಗುಗೆ ತಾನೇ ಖುಷಿಯಾಗಲ್ಲ. ನಾನು ನನ್ನ ಮಗಳು ಹೋಗ್ತಾ ಇದ್ದೀವಿ, ಅಲ್ಲಿವರೆಗೂ ನಮ್ಮ ಮನೆಯವರು ನನ್ನ ಬಿಡೋಕ್ಕೆ ಬರ್ತಾಯಿದ್ದಾರೆ. ಸೊ ಐ ಆಮ್ ಫುಲ್ಲಿ ಎಕ್ಸೈಟೆಡ್, ಯಾಕಂದರೆ ಊರಿಗೆ ಹೋಗ್ತಾ ಇದ್ದೀನಿ. ನನ್ನ ಮಗಳನ್ನು ಕರ್ಕೊಂಡು ಹೋಗ್ತಾಯಿದ್ದೀನಿ. ಸ್ವಲ್ಪ ನನಗೆ ಹುಷಾರಿಲ್ಲ, ಆರೋಗ್ಯ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಸೊ ಹಂಗಾಗಿ ಅದು ತೋರಿಸ್ಕೊಳ್ಬೇಕು ಊರಿಗೆ ಹೋಗಿ ಅಂಥೇಳಿ ಹೋಗ್ತಾ ಇದ್ದೀನಿ. ನೋಡಿ, ವಾತಾವರಣ ಎಷ್ಟು ಚೆನ್ನಾಗಿದೆ, ಮಳೆ ಸಣ್ಣ ತುಂತುರು ಮಳೆ ಬೀಳ್ತಾ ಇದೆ. ಸೊ ಟ್ರೈನಲ್ಲಿ ಕೂತ್ಕೊಂಡಿದ್ದೀನಿ, ಹೋಗ್ತಾಯಿದ್ದೀನಿ. ಸೊ ಬಾಯ್ ಬಾಯ್ ಫ್ರೆಂಡ್, ಗುಡ್ ನೈಟ್ ಆಲ್ ಆಫ್ ಯು. ಸಿ ಯು ದ ನೆಕ್ಸ್ಟ್ ವ್ಲಾಗ್.